ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗೋವಾ ಟ್ರಿಪ್ ಡೇ 2ಗೆ ಎಲ್ಲರಿಗೂ ಸ್ವಾಗತ. ಡೇ 1 ವಿಡಿಯೋನ ಮಿಸ್ ಮಾಡಿದರೆ ಖಂಡಿತವಾಗ್ಲೂ ನೋಡಿ, ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಇದು ಡೇ 2 ಫುಲ್ ಇಟನರಿ, ಏನೆಲ್ಲ ವಿಸಿಟ್ ಮಾಡಿದ್ವಿ, ಎಕ್ಸೈಟಿಂಗ್ ಪ್ಲೇಸಸ್ ಇದೆ, ಖಂಡಿತವಾಗ್ಲೂ ಮಿಸ್ ಮಾಡಿದೆ. ವಿಡಿಯೋ ಲಾಸ್ಟ್ವರೆಗೂ ನೋಡಿ. ಸೊ ಡೇ 2ನಲ್ಲಿ ಬೆಳಿಗ್ಗೆ ಬೇಗ ಇದ್ದು ಫ್ರೆಶ್ನಪ್ ಆಗಿ 9:30 ಅಷ್ಟೊತ್ತಿಗೆ ರೆಡಿ ಆದ್ವಿ. ಸೊ 8 to 10:30 ಹೋಟೆಲಲ್ಲೇ ಒಂದು ಕಾಂಪ್ಲಿಮೆಂಟ್ರಿ ಬ್ರೇಕ್ಫಾಸ್ಟ್ ಇರುತ್ತೆ. ಸೊ ಬ್ರೇಕ್ಫಾಸ್ಟನ್ನು ತಿಂದು ನಮ್ಮ ಸೈಟ್ ಸೀಯಿಂಗ್ ಕಡೆಗೆ ಹೋದ್ವಿ. ಬ್ರೇಕ್ಫಾಸ್ಟಲ್ಲಿ ನಮಗೆ ಫ್ರೆಶ್ ಫ್ರೂಟ್ ಜ್ಯೂಸ್ ಇರುತ್ತೆ, ಸ್ಪ್ರೌಟ್ಸ್ ಇರುತ್ತೆ, ಸಲಾಡ್ಸ್ ಇರುತ್ತೆ, ಪಾಸ್ತಾ, ಡೋಕ್ಲಾ, ಫ್ರೆಶ್ ವೆಜಿಟೇಬಲ್ಸ್ ಇರುತ್ತೆ. ಅದ್ರ ಜೊತೆಗೆ ಚಾಕೋ ಫ್ಲೇಕ್ಸು, ಕಾರ್ನ್ ಫ್ಲೇಕ್ಸು, ವೈಟ್ ಸಾಸು, ಕಟ್ ಫ್ರೂಟ್ಸು, ಕಾಫಿ, ಟೀ, ಬ್ರೆಡ್, ಬಟರ್, ಜಾಮ್. ಇದ್ರ ಜೊತೆಗೆ ಒಂದು ಸೌತ್ ಇಂಡಿಯನ್, ನಾರ್ತ್ ಇಂಡಿಯನ್ ಬ್ರೇಕ್ಫಾಸ್ಟು ಸಹ ಇರುತ್ತೆ. ಬ್ರೇಕ್ಫಾಸ್ಟ್ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಡೈಲಿ ನಮಗೆ 5 days ಸ್ಟೇ ಇದ್ವಿ. 5 days ಸಹ ಬ್ರೇಕ್ಫಾಸ್ಟ್ ಮಾರ್ನಿಂಗ್ ಕಾಂಪ್ಲಿಮೆಂಟ್ರಿ ಇತ್ತು. ಸೊ ಅದ್ರ ಜೊತೆಗೆ ಬಾಯ್ಲ್ಡ್ ಎಗ್ಸ್ ಇರುತ್ತೆ, ಆಮ್ಲೆಟ್ಟು ಸಹ ಕೇಳಿದ್ರೆ ಮಾಡಿಕೊಡ್ತಾರೆ. ಆವತ್ತು ನಮಗೆ ಪ್ಯಾನ್ ಕೇಕ್ಸ್ ಇತ್ತು ಮತ್ತು ಓಟ್ಸ್ ಇತ್ತು. ಬ್ರೇಕ್ಫಾಸ್ಟ್ ಡೈಲಿ ಚೇಂಜ್ ಆಗ್ತಾ ಇರುತ್ತೆ. ಅದು ಬಿಟ್ಟರೆ ಒಂದು ಕಾಂಟಿನೆಂಟಲ್ ಅಥವಾ ಒಂದು ಬ್ರೆಡ್, ಬಟರ್, ಜಾಮ್ ಅದೆಲ್ಲ ಕಾಮನ್ ಆಗಿ ಇದ್ದೇ ಇರುತ್ತೆ. ಮತ್ತು ಮಿಕ್ಸ್ಡ್ ಪಕೋಡ ಇತ್ತು, ಮತ್ತು ಸೇಮಿಯಾ ಉಪ್ಮಾ ಇತ್ತು, ಸ್ಟಫ್ಡ್ ಒಂದು ಪರಾಟ ಇತ್ತು, ಸಾಂಬಾರು, ಇಡ್ಲಿ, 2 ರೀತಿ ಚಟ್ನಿ. ಸೊ ಬ್ರೇಕ್ಫಾಸ್ಟಲ್ಲಿ ಸ್ವಲ್ಪ ಮೆನು ಡೈಲಿ ಚೇಂಜ್ ಆಗ್ತಾ ಇರುತ್ತೆ. ಕೆಲವೊಂದು ರೆಗ್ಯುಲರ್ ಆಗಿ ಬ್ರೆಡ್ಡು, ಬಟರು, ಜಾಮು ಅದೆಲ್ಲ, ಕಟ್ ಫ್ರೂಟ್ಸು, ಸಲಾಡ್ಸು, ಪಾಸ್ತಾ ಅದೆಲ್ಲ ರೆಗ್ಯುಲರ್ ಆಗಿ ಇದ್ದೇ ಇರುತ್ತೆ. ಸೊ ಇದು ಡೈನಿಂಗ್ ಏರಿಯಾ. ಇಲ್ಲಿ ಬೆಳಿಗ್ಗೆ 8 to 10:30 ಬ್ರೇಕ್ಫಾಸ್ಟ್ ಡೈಲಿ ಇರುತ್ತೆ. ಬ್ರೇಕ್ಫಾಸ್ಟನ್ನು ಮುಗಿಸ್ಕೊಂಡು 9:30 ಅಷ್ಟೊತ್ತಿಗೆ ನಮ್ಮ ಕ್ಯಾಬ್ ಡ್ರೈವರ್ ನಮ್ಮ ಹೋಟೆಲ್ ಹತ್ರ ಬಂದು ಪಿಕಪ್ ಮಾಡಿಕೊಂಡು, ಸೊ ಡೇ 2ನಲ್ಲಿ ನಾರ್ತ್ ಮತ್ತು ಸೌತ್ ಗೋವಾ ಕಾಂಬೋ ಸೈಟ್ ಸೀಯಿಂಗ್ ಇತ್ತು. ಸೊ ಫಸ್ಟ್ ನಾವು ವಿಸಿಟ್ ಮಾಡಿದ್ದು ನಾರ್ತ್ ಗೋವಾಯಿಂದಾನೇ ಸ್ಟಾರ್ಟ್ ಮಾಡಿದ್ವಿ. ಡಾಲ್ಫಿನ್ ಟ್ರಿಪ್ಗೆ ಕರ್ಕೊಂಬಂದರು. ಈ ಒಂದು ಸಿಂಕೇರಿಯಂ ಬೀಚ್ ಹತ್ರ ಬರುತ್ತೆ ಡಾಲ್ಫಿನ್ ಟ್ರಿಪ್ ಅನ್ನೋದು. ಪರ್ ಹೆಡ್ 300 rupees ಚಾರ್ಜ್ ಮಾಡ್ತಾರೆ. ಒಂದು ಸ್ಪೀಡ್ ಬೋಟಲ್ಲಿ ಒಂದು ಬೋಟ್ಗೆ 10 members ಥರ ಕರ್ಕೊಂಡು ಹೋಗ್ತಾರೆ. ಸುಮಾರು ಒಂದು ಸೀ ಶೋರಿಂದ ಇಂಟೀರಿಯರ್ 15 to 20 kilometers ಒಳಗಡೆ ಸೀನಲ್ಲಿ ಕರ್ಕೊಂಡು ಹೋಗ್ತಾರೆ. ಸೊ ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸು, ತುಂಬ ಎಕ್ಸೈಟಿಂಗ್ ಆಗಿತ್ತು. ಸ್ಟಾರ್ಟಿಂಗು ಸ್ಪೀಡ್ ಬೋಟು ಸುಮಾರು ಸ್ಪೀಡಲ್ಲೇ ಹೋಗ್ತಾ ಇತ್ತು. ಸುತ್ತಲೂ ಗ್ರೀನರೀಸು, ವಾಟರು, ಎಲ್ಲಿ ನೋಡಿದ್ರು ನೀರು, ಬೋಟ್ಸು, ಚಿಕ್ಕ ಚಿಕ್ಕ ಕ್ರೂಸ್ಗಳಾಗಿರ್ಬೋದು, ಪಾಮ್ ಟ್ರೀಸು, ಕೋಕೋನಟ್ ಟ್ರೀಸು, ಮತ್ತು ಅಲ್ಲಲ್ಲಿ ಮನೆಗಳು. ಊಟಿ, ರಂಗನತಿಟ್ಟು ಬೋಟ್ ರೈಡಿಂಗ್ ಬಿಟ್ಟರೆ ಇಲ್ಲೇ ಮಾಡ್ತಾ ಇರೋದು. ಅಲ್ಲೆಲ್ಲ ಚಿಕ್ಕ ರಿವರ್ಸು, ಲೇಕ್ಸ್ ಮಧ್ಯೆ ಹೋಗಿರುವಂಥದ್ದು. ಬಟ್ ಇಲ್ಲಿ ನಾವು ಸೀ ಮಧ್ಯೆ, ಒಂದು ಅಲೆಗಳ ಮಧ್ಯೆ ಹೋಗ್ತಾ ಇರೋವಂಥದ್ದು. ತುಂಬ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ಸ್ಪೀಡ್ ಬೋಟಲ್ಲಿ ಸುಮಾರು ಸ್ಪೀಡಲ್ಲೇ ಕರ್ಕೊಂಡು ಹೋಗ್ತಾರೆ. ಸುಮಾರು ದೂರನೇ ಒಂದು ಸೀ ಶೋರಿಂದ ಮಧ್ಯ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಸುತ್ತಲೂ ಒಂದು 2-3 ಐಲ್ಯಾಂಡ್ಸು ಸಹ ಕಾಣಿಸುತ್ತೆ. ಆನ್ ದ ವೇ ನಮಗೆ ದೂರದಲ್ಲಿ ಕೆಲವೊಂದು ಓಲ್ಡ್ ಬ್ರಿಟಿಷ್ ಬಿಲ್ಡಿಂಗ್ಸ್ ಆಗಿರ್ಬೋದು, ಕೆಲವೊಂದು ಗೋವಾ ಓಲ್ಡ್ ಬಿಲ್ಡಿಂಗ್ಸ್ ಎಲ್ಲ ಕಾಣಿಸ್ತಾ ಬರುತ್ತೆ. ಅದ್ರ ಬಗ್ಗೆ ಎಲ್ಲ ಎಕ್ಸ್ಪ್ಲೈನ್ ಮಾಡಿಕೊಂಡು ಬೋಟ್ ಡ್ರೈವರು ನಮಗೆ ಮುಂದೆ ಕರ್ಕೊಂಡು ಹೋಗ್ತಾರೆ. ಹೋಗ್ತಾ ಹೋಗ್ತಾ ಒಂದು ಅಲೆಗಳು ತುಂಬ ಜಾಸ್ತಿ ಇರುತ್ತೆ. ಆ ಅಲೆಗಳಿಗೆ ಬೋಟು ಫುಲ್ ಶೇಕ್ ಆಗ್ತಾ ಇರುತ್ತೆ. ಜೊತೆಗೆ ಆ ಗಾಳಿಗೆ ಅಲೆಗಳ ನೀರು ಬಂದು ನಮ್ಮ ಮೇಲೆಲ್ಲ ಬೀಳ್ತಾ ಇರುತ್ತೆ. ಅದೊಂದು ಒಳ್ಳೆ ಎಕ್ಸ್ಪೀರಿಯನ್ಸು. ಜೊತೆಗೆ ಅಲೆಗಳು ಜಾಸ್ತಿ ದೊಡ್ಡದಾಗಿ ಬರ್ತಾ ಇರೋಷ್ಟು ಬೋಟು ತುಂಬ ತೇಲಾಡ್ದಂಗೆ, ಒಂದು ಶೇಕ್ ಆದಂಗೆ ಆಗುತ್ತೆ. ಕೆಲವೊಂದು ಸಲ ಭಯ ಆಗುತ್ತೆ. ಮತ್ತು ಮಧ್ಯೆ ಈ ರೀತಿ ಕೋರಲ್ ರಾಕ್ಸು ತುಂಬಾ ಸಿಗ್ತಾಯಿತ್ತು. ದೂರದಲ್ಲಿ ಚಿಕ್ಕ ಚಿಕ್ಕ ಐಲ್ಯಾಂಡ್ಸು ಮತ್ತು ಬಿಲ್ಡಿಂಗ್ಸು, ಗ್ರೀನರೀಸು, ಆ ಫ್ರೆಶ್ ಏರು, ಅಪ್ಪ ಏನು ಮಜಾ ಕೊಡ್ತಾಯಿತ್ತು. ಡಾಲ್ಫಿನ್ ಟ್ರಿಪ್ ಅಂತ ಹೇಳಿದ್ರೆ ಸಕ್ಕದ ಎಕ್ಸ್ಪೀರಿಯನ್ಸು. ಮತ್ತು ಇದೊಂದು ಹೊಸ ಎಕ್ಸ್ಪೀರಿಯನ್ಸು. ಈ ರೀತಿ ಎಕ್ಸ್ಪೀರಿಯನ್ಸು ಇದೆಲ್ಲ ಲೈಫಲ್ಲಿ ಫಸ್ಟ್ ಟೈಮು. ಗೋವಾದಲ್ಲಿ ತುಂಬ ಹೊಸ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ಗಳು ತುಂಬಾ ಆಯಿತು. ಸುಮಾರು ದೂರ ಬಂದ್ವಿ ನಾವು ಬೋಟಲ್ಲಿ. ಸುತ್ತಲೂ ನೀರು, ಬೇರೆ ಏನೂ ಕಾಣಿಸ್ತಾ ಇರಲಿಲ್ಲ. ನಮ್ಮ ಜೊತೆ ಇನ್ನೂ 4-5 ಡಾಲ್ಫಿನ್ ಟ್ರಿಪ್ ರೈಡ್ ಬಂದವರು ಬೋಟ್ಸ್ಗಳು ಬಿಟ್ಟರೆ ಬೇರೆ ಏನೂ ಕಾಣ್ತಾ ಇರಲಿಲ್ಲ. ओनर का नाम जिमी प्राइवेट बंगला अंडरग्राउंड ಸೊ ಈ ಬಂಗ್ಲಾ ಹಸೀನಾ ಮಾನ್ ಜಾಯೇಗಿ ಮೂವಿಯಲ್ಲಿ ಪಿಕ್ಚರೈಸ್ ಯೂಸ್ ಮಾಡಿರುವಂಥ ಬಂಗ್ಲಾ. ಹಾಗೆ ಸುಮಾರು ಬಂಗ್ಲಾಗಳು ತೋರಿಸ್ತಾ ಬಂದ್ರು. गोवा सेंट्रल जेल पहुंच चुके इस टाइम 450 साल का ऊपर चला यार, लेकिन 4 साल हो गया बंद किया. किसी को 10 साल का ऊपर सेंटेंस गिरता था ना उसमें. ये तो जेल है, प्रिजन. और सबसे ऊपर सफेद वाला दिखता है ना, तो लाइट हाउस और फोर्ट भी है उसमें. लाइट हाउस काला वाला दिखता है ना, आज भी दिखता है अगवाड़ा किला है. और दिल चाहता है शूटिंग यही फोर्ट. दिल चाहता है. ಸೊ
ಸುತ್ತಲೂ ನೀರು, ದೊಡ್ಡ ದೊಡ್ಡ ಅಲೆಗಳು, ಆ ಅಲೆಗಳ ಮಧ್ಯೆ ಬೋಟು ತುಂಬ ಶೇಕ್ ಆಗ್ತಾಯಿತ್ತು, ಭಯ ಆಗ್ತಾಯಿತ್ತು, ಎಕ್ಸೈಟಿಂಗ್ ಆಗಿತ್ತು. ಸಖತ್ ಎಂಜಾಯ್ ಮಾಡಿಕೊಂಡು ಹೋದ್ವಿ. ಸ್ವಲ್ಪ ಭಯದಲ್ಲಿ ಎಕ್ಸೈಟಿಂಗಲ್ಲಿ ಮೇಲೆಲ್ಲ ನೀರು ಆ ಗಾಳಿಗೆ ಎರಚ್ತಾ ಇತ್ತು. ಅದು ಒಂದು ಥ್ರಿಲ್ಲಿಂಗ್ ಆಗಿತ್ತು. ಸೊ ಒಂದು ಸ್ಪಾಟಿಗೆ ಕರ್ಕೊಂಬಂದು ನಿಲ್ಲಿಸ್ತಾರೆ, ಸುತ್ತಲೂ ಅಲ್ಲೇ ರೌಂಡ್ ಹೊಡಿಸ್ತಾ ಇರ್ತಾರೆ. ಡೀಪರ್ ಸೀನಲ್ಲಿ ನಮಗೆ ಡಾಲ್ಫಿನ್ಸ್ ಅನ್ನೋದು ಕಾಣಿಸುತ್ತೆ, ಬಟ್ ವಿತಿನ್ ಎ ಸೆಕೆಂಡ್ಸ್ ಪಾಸ್ ಆಗೋಗುತ್ತೆ. ಕೆಲವೊಂದು ಸಲ ಕ್ಯಾಪ್ಚರ್ ಮಾಡೋಕ್ಕಾಗೋದೇ ಇಲ್ಲ. ಸೊ ಸುಮಾರು ಡಾಲ್ಫಿನ್ಸನ್ನು ನೋಡಿದ್ವಿ, ಅದರಲ್ಲಿ ಕೆಲವು ಕ್ಯಾಪ್ಚರ್ ಮಾಡೋಕ್ಕೆ ಸಾಧ್ಯ ಆಗಿದ್ದು. ಅದರಲ್ಲೂ ನಿಮಗೂ ಸ್ವಲ್ಪ ಒಂದು ಕ್ಯಾಪ್ಚರ್ ಮಾಡಿರುವಂಥದ್ದು ತೋರಿಸ್ತೀನಿ. ಸೊ ಟ್ರೈ ಮಾಡಿ ನೋಡೋದಕ್ಕೆ. ಇಮ್ಮಿಡಿಯೇಟಾಗಿ ವಿತಿನ್ ಸೆಕೆಂಡ್ಸ್ ಪಾಸ್ ಆಗೋಗುತ್ತೆ. ಥ್ರಿಲ್ಲಿಂಗ್ ಆಗಿರುತ್ತೆ ನಿಜವಾದ ಡಾಲ್ಫಿನ್ಸು ಓಷನ್ ಮಧ್ಯದಲ್ಲಿ ನೋಡೋದಕ್ಕೆ. ನೋಡಿ, ಇದೊಂದು ದೊಡ್ಡ ಡಾಲ್ಫಿನ್ನು ಪಕ್ಕದಲ್ಲೇ ಪಾಸ್ ಆಯಿತು, ತುಂಬ ಸಕ್ಕತ್ತಾಗಿತ್ತು. ಮತ್ತು ಕೆಲವೊಂದು ಡಾಲ್ಫಿನ್ಸು ಲೈನಾಗಿ 4-5 ಒಟ್ಟಿಗೆ ಹೋಗ್ತಾ ಇತ್ತು. ಇನ್ನೂ ಸುಮಾರು ನೋಡಿದ್ವಿ, ಬಟ್ ಎಲ್ಲ ಕ್ಯಾಪ್ಚರ್ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ. ವಿತಿನ್ ಸೆಕೆಂಡ್ಸ್ ಅದು ಫ್ರ್ಯಾಕ್ಷನ್ ಆಫ್ ಎ ಸೆಕೆಂಡಲ್ಲಿ ಪಾಸ್ ಆಗುತ್ತೆ. ಹೀಗೆ ನೋಡಿ ಹೀಗೆ ತಿರ್ಗೋ ಅಷ್ಟರಲ್ಲಿ ಅದು ಕಾಣಿಸೋದೇ ಇಲ್ಲ. ಸೊ ಸುತ್ತಲೂ ಒಂದು ಸ್ಪಾಟಲ್ಲಿ ಈ ರೀತಿ ತುಂಬ ದೊಡ್ಡ ಅಲೆಗಳ ಮಧ್ಯೆ ಬೋಟ್ಸು ಬಿದ್ದೋಗುತ್ತೇನೋ ಅನ್ನೋ ರೀತಿ ತೇಲಾಡ್ತಾ ಇರುತ್ತೆ. ಸುಮಾರು ತಲ್ಲೇ ರೌಂಡ್ ಹೊಡೆದ್ವಿ. 15 to 20 ಮಿನಿಟ್ಸ್ ಅದೇ ಸ್ಪಾಟಲ್ಲಿ ಸುತ್ತಿಸ್ತಾರೆ. ಡಾಲ್ಫಿನ್ಸ್ ಕಾಣಿಸೋವರೆಗೂ ಬಿಡೋದಿಲ್ಲ ಅವರು. ಸೊ ಡಾಲ್ಫಿನ್ಸ್ ಸುಮಾರು ನೋಡಾದ್ಮೇಲೆ ಬ್ಯಾಕ್ ಟು ಅದೇ ರೂಟಲ್ಲಿ ನಮಗೆ ಸೀಶೋರ್ ಹತ್ರ ಕರ್ಕೊಂಬಂದು ಬಿಡ್ತಾರೆ. ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸು. ಮಧ್ಯೆ ಈ ರೀತಿ ಕೋರಲ್ ರಾಕ್ಸ್ ಎಲ್ಲ ಕಾಣಿಸ್ತಾ ಇರುತ್ತೆ. ನೇಚರ್ ಮಧ್ಯೆ ನಾವು ಇರೋದು ಎಷ್ಟು ಅಚ್ಚರಿ ಅಂತ ಅನಿಸುತ್ತೆ. ಸೊ ಹಾಯ್ ಫ್ರೆಂಡ್ಸ್, ಒಂದು ಲೈಫ್ ಜಾಕೆಟ್ಸನ್ನು ಸಹ ಕೊಟ್ಟಿರ್ತಾರೆ, ಕಂಪಲ್ಸರಿಯಾಗಿ ಹಾಕ್ಕೋಬೇಕು. ಜೊತೆಗೆ ಇದು ಶೋರ್ಸಲ್ಲಿರುವಂಥ ಮನೆಗಳು. ನಾವು ಮನೆಯಲ್ಲಿ ಪಾರ್ಕಿಂಗ್ ಎಲ್ಲ ಹೇಗೆ ಮಾಡ್ಕೋತೀವಿ ವೆಹಿಕಲ್ಸ್ಗೆ, ಅದೇ ರೀತಿ ಇವರು ಶಿಪ್ಗೆ ಒಂದು ಪಾರ್ಕಿಂಗ್ ಏರಿಯಾವನ್ನು ಮನೆ ಆಚೆ ಮಾಡ್ಕೊಂಡಿರ್ತಾರೆ. ಸೊ ಇದೆಲ್ಲ ಹೊಸ ರೀತಿ ನಮಗೆ ನೋಡೋದಕ್ಕೆ ಒಂದು ಹೊಸ ಎಕ್ಸ್ಪೀರಿಯನ್ಸು. ತುಂಬ ಸಕ್ಕದಾಗಿ ಎಂಜಾಯ್ ಮಾಡಿದ್ವಿ ಡಾಲ್ಫಿನ್ ಟ್ರಿಪ್ಪು. ಸಿಂಕ್ವೇರಿಯಂ ಬೀಚ್ ಹತ್ರ ನಾವು ಬಂದಿದ್ದು ಡಾಲ್ಫಿನ್ ಟ್ರಿಪ್ಪಿಗೆ. ಸುಮಾರು ಕಡೆ ಈ ರೀತಿ ಡಾಲ್ಫಿನ್ ಟ್ರಿಪ್ಸ್ ಅನ್ನೋದು ಇರುತ್ತೆ. ಇದು ನಾರ್ತ್ ಗೋವಾ ಕ್ಯಾಂಟಲಿಮಲ್ಲಿ ಸಿಂಕ್ವೇರಿಯಂ ಬೀಚಲ್ಲಿ ಇರುವಂಥದ್ದು. ನೆಕ್ಸ್ಟ್ ನಾವು ಅಗ್ವಾಡ ಫೋರ್ಟ್ಗೆ ಬಂದ್ವಿ. ಇದು ಸಹ ನಾರ್ತ್ ಗೋವಾದಲ್ಲೇ ಇರುವಂಥದ್ದು. ಡಾಲ್ಫಿನ್ ಟ್ರಿಪ್ಪಿಂದ ಜಸ್ಟ್ 10 to 15 ಮಿನಿಟ್ಸ್ ಒಂದು ಡ್ರೈವ್ ಅಂತ ಹೇಳ್ಬೋದು. ಹೊರಗಡೆ ಶಾಪಿಂಗ್ ಏರಿಯಾ ಎಲ್ಲ ಇರುತ್ತೆ, ಸನ್ ಗ್ಲಾಸಸ್ಸು, ಹ್ಯಾಟ್ಸ್ ಎಲ್ಲ ಇರುತ್ತೆ. ಪರ್ಚೇಸ್ ಮಾಡಿಕೊಂಡು ಕೂಲ್ ಡ್ರಿಂಕ್ಸ್ ಎಲ್ಲ ಇರುತ್ತೆ, ಕುಡಿದು ನೀವು ಒಳಗಡೆ ಬರ್ಬೋದು. ಎಂಟ್ರಿ ಫೀ ಇರುತ್ತೆ, ವಿತಿನ್ 100 rupees ಇರುತ್ತೆ. ಸೊ ಎಂಟ್ರಿ ಫೀಯನ್ನು ತಗೊಂಡು ನೀವು ಒಳಗಡೆ ಎಂಟ್ರಿ ಆಗ್ಬೋದು. ಇದೊಂದು ತುಂಬ ದೊಡ್ಡ ಸ್ಪೇಸ್, ದೊಡ್ಡ ಏರಿಯಾ ಅಂತಲೇ ಹೇಳ್ಬೋದು. ಇದು 17th century ಅಂದರೆ 1612 ಪೋರ್ಚುಗೀಸ್ ಅವರು ಡಚ್ ವಿರುದ್ಧ ಈ ಫೋರ್ಟನ್ನು ಕನ್ಸ್ಟ್ರಕ್ಟ್ ಮಾಡಿರ್ತಾರೆ. ಸೊ ಇದಕ್ಕೆ ಒಂದು ಸೂಪರ್ಬ್ ಆಗಿರುವಂಥ ಹಿಸ್ಟ್ರಿನೂ ಸಹ ಇದೆ. ಆಗಿನ ಒಂದು ಡಿಫೆನ್ಸ್ ಆಫ್ ಶಿಪ್ಪಿಂಗ್ ಅವರು ಈ ಫೋರ್ಟನ್ನು ಯೂಸ್ ಮಾಡ್ತಾಯಿದ್ರು. ಇಲ್ಲಿ 2 ಸೆಗ್ಮೆಂಟ್ಸ್ ಬರುತ್ತೆ, ಒಂದು ಅಪ್ಪರು ಮತ್ತು ಲೋಯರು. ಅಪ್ಪರ್ ಸೆಗ್ಮೆಂಟಲ್ಲಿ ಒಂದು ವಾಟರ್ ಸ್ಟೋರೇಜ್ ಏರಿಯಾ ಇದೆ. ಒನ್ ಆಫ್ ದ ಬಿಗ್ಗೆಸ್ಟ್ ವಾಟರ್ ಸ್ಟೋರೇಜ್ ಏರಿಯಾ ಇನ್ ಏಷ್ಯಾ ಇದು ಫೋರ್ಟು. ಆಗಿನ ಕಾಲದಲ್ಲಿ ಸುಮಾರು ಥೌಸಂಡ್ಸ್ ಆಫ್ ಗ್ಯಾಲನ್ಸ್ ಆಫ್ ವಾಟರನ್ನು ಇಲ್ಲಿ ಸ್ಟೋರೇಜನ್ನು ಮಾಡಿ ಇಡ್ತಾ ಇದ್ರು, ಫ್ರೆಶ್ ವಾಟರನ್ನು. ಆ ವಾಟರನ್ನು ಇಲ್ಲಿಗೆ ಬಂದ ಶಿಪ್ಸ್ ಕ್ಲೀನಿಂಗ್ಗೆ ಬಳಸ್ತಾ ಇದ್ರು ಅಂತ ಹೇಳ್ತಾರೆ. ಸೊ ಶಿಪ್ಸ್ ಕ್ಲೀನಿಂಗ್ ಆಗ್ಬೋದು, ರೆಜುವೆನೇಟ್ಗೆ ಆಗ್ಬೋದು, ಆ ವಾಟರನ್ನು ಬಳಸ್ತಾ ಇದ್ರು. ಸೊ ಇಲ್ಲಿನ ಸ್ಪಾಟ್ಸು ನೀವು ಸುಮಾರು ಜನ ನೋಡಿರ್ಬೋದು ಮೂವೀಸಲ್ಲಿ. ದಿಲ್ ಚಾಹತಾ ಹೈ ಆಗ್ಬೋದು, ಗೋವಾ ಆಗ್ಬೋದು, ಅಥವಾ ಕಲ್ಕಿ, ಸುಮಾರು ಮೂವೀಸು ಇಲ್ಲಿ ಪಿಕ್ಚರೈಸನ್ನು ಮಾಡಿದ್ದಾರೆ. ತುಂಬ ಒಳ್ಳೊಳ್ಳೆ ಸ್ಪಾಟ್ಸ್ ಇದೆ, ಫೋಟೋಜೆನಿಕ್ ವ್ಯೂಸ್ ಇದೆ. ಫೋಟೋ ಲವರ್ಸ್ಗಂತೂ ಇದು ತುಂಬ ಒಳ್ಳೆ ಬೆಸ್ಟ್ ಪ್ಲೇಸು ಫೋಟೋಸನ್ನು ಕ್ಲಿಕ್ಕಿಸ್ಕೊಳ್ಳೋದಕ್ಕೆ. ಇಲ್ಲಿ ಬಂದು ಮೇಯ್ನಾಗಿ ಬರೋದೇ ಒಂದು ಫೋಟೋ ಕ್ರೇಜ್ ಇರುವಂಥವ್ರು, ಸೆಲ್ಫೀಸು, ಮತ್ತು ಫ್ಯಾಮಿಲೀಸ್ ಜೊತೆ ಬಂದರೆ, ಫ್ರೆಂಡ್ಸ್ ಜೊತೆ ಬಂದರೆ ಸಖತ್ ಒಳ್ಳೊಳ್ಳೆ ಸ್ಪಾಟ್ಸ್ ಇರುತ್ತೆ. ಮತ್ತು ಇಲ್ಲಿ ಕೆಳಗಡೆ ಸೆಂಟ್ರಲ್ ಜೈಲು ಸಹ ಇದೆ. ಜೈಲಾಗೂ ಸಹ 2015ವರೆಗೂ ಇದನ್ನು ಯೂಸ್ ಮಾಡ್ತಾಯಿದ್ರು. ಜೊತೆಗೆ ಇಲ್ಲಿ ಒಂದು ಲೈಟ್ ಹೌಸು ಸಹ ಇದೆ. ಸೊ ಶಿಪ್ಸ್ನ ಒಂದು ಕ್ಲೀನಿಂಗೋಸ್ಕರ, ಶಿಪ್ಸ್ ಇಲ್ಲಿಗೆ ಬಂದು ರೆಸ್ಟ್ ಮಾಡೋದಕ್ಕೋಸ್ಕರನೂ ಸಹ ಈ ಫೋರ್ಟನ್ನು ಆಗಿನ ಕಾಲದಲ್ಲಿ ಪೋರ್ಚುಗೀಸ್ ಅವರು ಕಟ್ಟಿದ್ರು. ಈ ಒಂದು ಅಗ್ವಾಡ ಫೋರ್ಟಿಂದ ಆ ಒಂದು ವ್ಯೂ ಅನ್ನೋದು ಸಕ್ಕತ್ತಾಗಿರುತ್ತೆ. ನಾವು ಡಾಲ್ಫಿನ್ ಟ್ರಿಪ್ಪಲ್ಲಿ ಅಲ್ಲಿಂದ ಈ ಫೋರ್ಟನ್ನು ವ್ಯೂ ಮಾಡಿದ್ವಿ. ಸೊ ಈ ಫೋರ್ಟಿಂದ ಅಲ್ಲಿನ ಒಂದು ವ್ಯೂ ಅನ್ನೋದು ಇನ್ನೂ ತುಂಬ ಸೂಪರ್ಬ್ ಆಗಿರುತ್ತೆ. ತುಂಬ ಒಳ್ಳೆ ಸ್ಪಾಟು. ಯಾರು ಒಂದು ಮೆರೈನ್ ಡ್ರೈವನ್ನು ನೋಡಬೇಕು, ಒಂದು ಬೀಚ್ ವ್ಯೂವನ್ನು ನೋಡಬೇಕು, ನೋಡಿ ಇದು ಲೈಟ್ ಹೌಸು. ಒಂದು ಫೋಟೋಗ್ರಾಫಿಕ್ ವ್ಯೂಸ್ಗೋಸ್ಕರ ಇಲ್ಲಿಗೆ ಬಂದು ವಿಸಿಟ್ ಮಾಡ್ಬೋದು ಖಂಡಿತವಾಗ್ಲೂ. ನೆಕ್ಸ್ಟ್ ಅಲ್ಲಿಂದ ನಾವು ಸೌತ್ ಗೋವಾ ಕಡೆಗೆ ಬಂದ್ವಿ. ಅರೌಂಡ್ 40 to 45 ಮಿನಿಟ್ಸ್ ಆಗುತ್ತೆ ಡ್ರೈವು. ಫಸ್ಟ್ ನಾವು ವಿಸಿಟ್ ಮಾಡಿದ್ದು ಮಂಗೇಶಿ ಟೆಂಪಲ್ಲು. ಇಲ್ಲಿನ ಒಂದು ಟೆಂಪಲ್ಸನ್ನು ನೋಡಿದ್ರೆ ತುಂಬ ಡಿಫ್ರೆಂಟ್ ಆಗಿರುತ್ತೆ ಆರ್ಕಿಟೆಕ್ಚರು. ನಮ್ಮ ಕಡೆ ಇರೋ ರೀತಿ ಕಳಶ, ಗೋಪುರ ಆ ರೀತಿ ಏನು ಇರೋದಿಲ್ಲ. ಇಲ್ಲಿನ ಒಂದು ಟೆಂಪಲ್ಸ್ ನೋಡೋದಾದರೆ ತುಂಬ ಡಿಫ್ರೆಂಟ್ ಆಗೇ ಇರುತ್ತೆ. ಪಕ್ಕದಲ್ಲೇ ಒಂದು ಲೋಟಸ್ ಲೇಕು ಸಹ ಇತ್ತು.
ಸೊ ತುಂಬ ಚೆನ್ನಾಗಿತ್ತು ಒಂದು ಟೆಂಪಲ್ಲು. ಇದು ಒನ್ ಆಫ್ ದ ಫೇಮಸ್ ಟೆಂಪಲ್ಸ್ ಇನ್ ಗೋವಾ ಅಂತ ಹೇಳ್ಬೋದು, ಮಂಗೇಶಿ ಟೆಂಪಲ್ಲು. ಒಳಗಡೆ ವಿಡಿಯೋಸ್ ಎಲ್ಲ ಅಲೋ ಇಲ್ಲ, ಸೊ ಹೊರಗಡೆ ವ್ಯೂ ಮಾತ್ರ ನಿಮಗೆ ತೋರಿಸ್ತಾ ಇದ್ದೀನಿ. ಒಳಗಡೆ ಇರುವಂಥದ್ದು ಲಾರ್ಡ್ ಶಿವ ಲಿಂಗವನ್ನು ಇಲ್ಲಿ ಡಯಟಿಯಾಗಿ ಪೂಜೆಯನ್ನು ಮಾಡ್ತಾರೆ. ತುಂಬ ಚೆನ್ನಾಗಿತ್ತು ಒಂದು ಲಿಂಗದ ಪೂಜೆ, ತುಂಬ ಚೆನ್ನಾಗಿ ನೋಡ್ಕೊಂಬಂದ್ವಿ. ಆರತಿ ಎಲ್ಲ ಕೊಟ್ಟರು. ಇದು ಕಾಲಭೈರವೇಶ್ವರದು ಒಂದು ಸ್ಟ್ಯಾಚ್ಯೂ. ಸೊ ಇಲ್ಲಿನ ಒಂದು 10 to 15 ಮಿನಿಟ್ಸು ರಶ್ ಏನು ಇರಲಿಲ್ಲ ನಾವು ಹೋದಾಗ. ಟೆಂಪಲ್ ಎಲ್ಲ ನೋಡಿಕೊಂಡು ನೆಕ್ಸ್ಟ್ ಒಂದು ಸೈಟ್ ಸೀಯಿಂಗ್ ಕಡೆಗೆ ಹೊರಟ್ವಿ. ನೆಕ್ಸ್ಟ್ ಒಂದು ಎಕ್ಸೈಟಿಂಗ್ ಸೈಟ್ ಸೀಯಿಂಗ್ ಅಂತ ಹೇಳಿದ್ರೆ ಸ್ಪೈಸ್ ಪ್ಲಾಂಟೇಶನ್. ಮಂಗೇಶಿ ಟೆಂಪಲ್ ಆದಮೇಲೆ ಅಲ್ಲಿಂದ ಒಂದು 10 to 15 ಮಿನಿಟ್ಸ್, ಒಂದು ಆಲ್ಮೋಸ್ಟ್ 25 ಮಿನಿಟ್ಸ್ ರೈಡ್ ಆಗುತ್ತೆ. ಸ್ಪೈಸ್ ಪ್ಲಾಂಟೇಶನ್ ಕಡೆ ಹೋದ್ವಿ. ಇದೆಲ್ಲ ಸೌತ್ ಗೋವಾ. ನಾರ್ತ್ ಗೋವಾಯಿಂದ 40 to 45 ಮಿನಿಟ್ಸ್ ಡ್ರೈವ್ ಹೋದರೆ ನಮಗೆ ಸೌತ್ ಗೋವಾ ರೀಚ್ ಆಗ್ತೀವಿ. ಅಲ್ಲಿ ಸುಮಾರು ಬೀಚಸ್ಸು, ಸೈಟ್ ಸೀಯಿಂಗ್ ಪ್ಲೇಸಸ್ ಇದೆ. ಸೊ ನಾವು ಫಸ್ಟು ಮಂಗೇಶಿ ಟೆಂಪಲನ್ನು ಮುಗಿಸ್ಕೊಂಡು ಸ್ಪೈಸ್ ಪ್ಲಾಂಟೇಶನ್ಗೆ ಬಂದ್ವಿ. ಇಲ್ಲಿ ನಮಗೆ ಎಂಟ್ರಿ ಫೀ ಪರ್ ಪರ್ಸನ್ 500 ರೂಪೀಸನ್ನು ಚಾರ್ಜ್ ಮಾಡ್ತಾರೆ. ನೀವು ಲಂಚ್ ಟೈಮ್ಗೆ ಬಂದರೆ ಒಳ್ಳೆ ಆರ್ಗ್ಯಾನಿಕ್ ಲಂಚ್ ಇಲ್ಲಿ ಕೊಡ್ತಾರೆ. ಇದು ಎಂಟ್ರೆನ್ಸು. ಬ್ರಿಡ್ಜನ್ನು ದಾಟಿ ನಾವು ಆ ಕಡೆ ಹೋದರೆ ನಮಗೆ ಪ್ಲಾಂಟೇಶನ್ ಸಿಗುತ್ತೆ. ಗೋವಾ ಕಂಪ್ಲೀಟ್ ಒಂದು ಟೂರಿಸ್ಟ್ ಪ್ಲೇಸು. ಆ ಒಂದು ಬೀಚಸ್ ಏರಿಯಾದಲ್ಲಿ ಮತ್ತು ಸಿಟಿಯಲ್ಲಿ ಇರುವಂಥ ಕ್ರೌಡ್ ಮಧ್ಯೆ ಈ ಒಂದು ಪ್ಲಾಂಟೇಶನ್ ಏರಿಯಾ ತುಂಬ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸನ್ನು ಕೊಡುತ್ತೆ. ಕಂಪ್ಲೀಟ್ ಫುಲ್ಲು ಗ್ರೀನರೀಸು, ಟ್ರೀಸು, ಒಂದು ಕಾಮ್ನೆಸ್ಸು, ಫ್ರೆಶ್ನೆಸ್ಸು, ಒಂದು ನೇಚರ್ ಲವರ್ಸ್ಗೆ ಇದು ಬೆಸ್ಟ್ ಪ್ಲೇಸ್ ಫಾರ್ ಸೈಟ್ ಸೀಯಿಂಗ್ ಅಂತ ಹೇಳ್ಬೋದು. ಎಂಟರ್ ಆಗ್ತಾ ಇದ್ದಂಗೆ ಈ ರೀತಿ ಒಂದು ನಮಗೆ ವೆಲ್ಕಮನ್ನು ಮಾಡ್ತಾರೆ. ಸೊ ಫಸ್ಟು ಬರ್ತಾ ಇದ್ದಂಗೆ ಇಲ್ಲೊಂದು ರೆಸ್ಟಿಂಗ್ ಪ್ಲೇಸ್ ಅನ್ನೋದು ಇರುತ್ತೆ. ಇಲ್ಲಿ ಕೂತ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟನ್ನು ಮಾಡ್ಬೋದು ಬಿಸಿಲಿಂದ ಬಂದಿದ್ದರೆ. ಇದು ಒಂದು ರೆಸ್ಟಿಂಗ್ ಪ್ಲೇಸು. ಲಂಚ್ ಟೈಮ್ ಆಗಿದ್ರೆ ಡೈರೆಕ್ಟಾಗಿ ಹೋಗಿ ಲಂಚನ್ನು ಮಾಡ್ಕೊಂಬಂದು ನಂತರ ಒಂದು ಪ್ಲಾಂಟೇಶನ್ ಟ್ರಿಪ್ಗೆ ಕರ್ಕೊಂಡು ವೆಲ್ಕಮ್ ಡ್ರಿಂಕ್ ಲೆಮನ್ ಗ್ರಾಸ್ की चाय है. ಓಕೆ, लाइक खांसी, जुकाम, ट्रैवल सिकनेस, माइग्रेन के लिए अच्छी रहती है. ಸೊ ಎಂಟರ್ ಆಗ್ತಿದ್ದಂಗೆ ಲೆಮನ್ ಗ್ರಾಸ್ ಜ್ಯೂಸನ್ನು ಕೊಡ್ತಾರೆ. ಟ್ರಾವೆಲ್ ಸಿಕ್ನೆಸ್ಗೆ, ಕೋಲ್ಡು, ಕಾಫ್ಗೆ ತುಂಬ ಒಳ್ಳೆಯದು. ಸೊ ಅಲ್ಲಿಂದ ನಾವು 2 to 2:30 ಆಗಿದ್ದರಿಂದ ಫಸ್ಟ್ ಲಂಚ್ಗೆ ಹೋದ್ವಿ. ಲಂಚಲ್ಲಿ ಪ್ಯೂರ್ ಆರ್ಗ್ಯಾನಿಕ್ ಹೆಲ್ತಿ ಫುಡ್ಡನ್ನು ಸರ್ವ್ ಮಾಡ್ತಾರೆ. ಇದೊಂದು ಡೈನಿಂಗ್ ಏರಿಯಾ. ಲಂಚನ್ನು ಸೆಲ್ಫ್ ಸರ್ವಿಸು, ಏನು ಬೇಕೋ ಅದು ತೊಗೊಂಬಂದು ಲಂಚನ್ನು ಮಾಡ್ಕೋಬೋದು. ಬ್ರೆಡ್ ಇರುತ್ತೆ, ರೈಸ್ ಇರುತ್ತೆ, ದಾಲ್ ಇರುತ್ತೆ, ಜೀರಾ ರೈಸ್ ಇರುತ್ತೆ, ಅದ್ರ ಜೊತೆಗೆ ಒಂದು ಸಲಾಡ್ ಇರುತ್ತೆ, ಸ್ವೀಟ್ ಇರುತ್ತೆ. ಮತ್ತು ಇದು ವೆಜಿಟೇರಿಯನ್ಸ್ಗೆ. ನಾನ್ ವೆಜಿಟೇರಿಯನ್ ಇಷ್ಟಪಡುವಂಥವ್ರು ಇದು ವೆಜ್ ಕುರ್ಮಾ, ನಾನ್ ವೆಜಿಟೇರಿಯನ್ಸ್ ಇಷ್ಟಪಡುವಂಥವ್ರು ಫಿಶ್ ಕರಿ, ಫಿಶ್ ಫ್ರೈ ಮತ್ತು ಚಿಕನ್ ಕರಿನೂ ಸಹ ಇರುತ್ತೆ. ಯಾವ ಫುಡ್ ಬೇಕೋ ಆ ಫುಡ್ಡನ್ನು ನೀವು ತೊಗೊಂಡು ಎಂಜಾಯ್ ಮಾಡ್ಬೋದು. ಪಾಪಡ್ ಇರುತ್ತೆ. ಮತ್ತು ಲಾಸ್ಟಲ್ಲಿ ಸಾಲ್ಟು, ಪಿಕ್ಕಲ್ಲು, ಅದ್ರ ಜೊತೆಗೆ ಕೋಕಮ್ ಜ್ಯೂಸ್ ಅಂತ ಕೊಡ್ತಾರೆ. ಲಾಸ್ಟಲ್ಲಿ ಲಂಚೆಲ್ಲ ತಿಂದಾದ್ಮೇಲೆ ಕೋಕಮ್ ಜ್ಯೂಸನ್ನು ಕುಡಿದ್ರೆ ಡೈಜೆಷನ್ ಚೆನ್ನಾಗಾಗುತ್ತೆ, ಹೆಲ್ತ್ಗೂ ಸಹ ತುಂಬ ಒಳ್ಳೆಯದು. ಸೊ ಎಲ್ಲ ಅನ್ಲಿಮಿಟೆಡ್ಡು, ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಸೆಲ್ಫ್ ಸರ್ವಿಸು ಎಂಜಾಯ್ ಮಾಡ್ಬೋದು. ಇದು ಕೋಕಮ್ ಜ್ಯೂಸು ಲಾಸ್ಟಲ್ಲಿ ಕುಡಿಬೋದು. ಎಲ್ಲ ಚೆನ್ನಾಗಿತ್ತು, ಹೈಜೀನ್ ಫುಡ್ಡು. ಸೊ ಫುಡ್ಡೆಲ್ಲ ಆದಮೇಲೆ ट्रिप के ಕರ್ಕೊಂಡು ಹೋಗ್ತಾರೆ ಸ್ಪೈಸ್ ಪ್ಲಾಂಟೇಶನ್ ट्रिप के एक्सप्लेन ಮಾಡ್ತಾರೆ ಡೀಟೇಲ್ ಆಗಿ. प्लांटेशन घूमने के लिए जाके अराउंड 150 एकड़ में फैला हुआ है, बट अमंग दैट जस्ट 1.5 एकड़ का फॉर द डेमो. और अभी उनका 5th जनरेशन चालू है, जो मतलब पूरे प्लांटेशन को ना संभाल रहा है. ओके, सो यू कैन स्टार्ट फ्रॉम हियर. वी हर्ड अबाउट कैशू फेनी, सुना है, ट्राई किया कि किसी ने यहाँ पे होगी, क्योंकि गोवा फेमस है फेनी की वजह से. अब इसका सीजन चल रहा है तो आपको ये कैशू का फल देखने के लिए मिलेगा. अदरवाइज हम लोग व्हाट वी डू, वी शो द मॉडल ऑफ द कैशू, बिकॉज कैशू इज द ओनली फ्रूट जिसका बीज बाहर आता है, वो भी सिंगल. तभी तो अगर आप ये बीज खरीदने के लिए जाओगे ना, महंगा होता है बहुत. तो हम लोग क्या करते हैं, फ्रूट्स को ना इकट्ठा करके इस वाले नट को अलग करते हैं. कैशू एप्पल नट वी सेंड द मैन्युफैक्चरिंग फॉर फर्दर प्रोसेसिंग. लेकिन कैशू का जो एप्पल होता है उसका जूस निकाला जाता है. एंड जूस फर्स्ट ऑफ ऑल हम ना एक बैनर की फर्मेंटेशन रख देते हैं. तो वंस द फर्मेंटेशन इज डन, दे कलेक्ट द जूस एंड दे बॉइल्ड इन दिस वेसल. जैसे उबाला स्टीम इसमें कही जाती है. और फर्स्ट डिस्टिल हमें वहां पर मिलता है ना गोवा में, वी कॉल हुर्राक फॉर द फर्स्ट डिस्टिल. यहाँ पे हम लोग हुर्राक बोलते हैं. सम पार्ट्स इन इंडिया दे कॉल अराक. ಸೊ ಪ್ರತಿಯೊಂದು ಸ್ಪೈಸಸ್ದು ಒಂದು ಪ್ಲ್ಯಾಂಟು ಟ್ರೀಸನ್ನು ತೋರಿಸಿ ಎಕ್ಸ್ಪ್ಲೈನನ್ನು ಮಾಡ್ತಾರೆ. ಯಾವ ಸಾಯಿಲ್ ಬೇಕು, ಎಷ್ಟು ಟೈಮ್ ಬೇಕು, ಹೇಗೆ ಅದನ್ನು ಬೆಳೆಯೋದು ಪ್ರತಿಯೊಂದು ಹೇಳ್ತಾರೆ. ಚಕ್ಕೆ, ಲವಂಗ, ಗೋಡಂಬಿ, ಮೆಣಸು ಹೇಗೆ ಒಂದು ಬೆಳೆಯುವಂಥದ್ದು, ಪ್ರತಿಯೊಂದು ಸ್ಪೈಸ್ ಪ್ಲಾಂಟೇಶನ್ ಡೀಟೇಲ್ಸನ್ನು ಒಂದು ಚಿಕ್ಕ ಟ್ರಿಪ್ಪನ್ನು ಕರ್ಕೊಂಡೋಗಿ ಅರೌಂಡ್ 30 ಮಿನಿಟ್ಸ್ ಅಷ್ಟು ಈ ಟ್ರಿಪ್ ಆಗುತ್ತೆ. ಗ್ರೀನರೀಸ್ ಮಧ್ಯೆ ಅದ್ರ ಎಕ್ಸ್ಪ್ಲೈನನ್ನು ಮಾಡಿಕೊಂಡು ಕಂಪ್ಲೀಟಾಗಿ ಎಲ್ಲ ಎಕ್ಸ್ಪ್ಲೈನನ್ನು ಮಾಡ್ತಾರೆ. अभी अगर आपको यहाँ पर किसी को सुपारी के पेड़ की उम्र जाननी है ना, अभी मैंने आप लोग रिंग्स देख रहे हैं, टू काउंट दिस रिंग्स. मतलब 4 रिंग मिलके ना उसका 1 साल पूरा हो जाता है. वो सीजन वाइज होता है. की वजह से ना लॉबस्टर क्लॉज बोलते हैं, कुछ लोग क्रैब्स क्लॉ बोलते हैं. दैट इज नो मेडिसिनल प्रॉपर्टीज इन दैट, जस्ट फॉर डेकोरेशन पर्पस. लेकिन साल में वो 2 बार आता है, अब इसका फ्लावरिंग टाइम है.
ಸೊ ಇಲ್ಲಿ ನಮಗೆ ಸ್ಪೈಸೀಸು ಕೆಲವೊಂದು ಎಸೆನ್ಷಿಯಲ್ ಆಯಿಲ್ಸು ಸಹ ಪರ್ಚೇಸ್ಗೆ ಸಿಗುತ್ತೆ. ಇಂಟ್ರೆಸ್ಟ್ ಇರುವಂಥವ್ರು ಇಲ್ಲಿ ಪರ್ಚೇಸನ್ನು ಸಹ ಮಾಡ್ಕೋಬೋದು. ಪ್ಯೂರ್ ಆರ್ಗ್ಯಾನಿಕ್ ಸ್ಪೈಸೀಸು ಮತ್ತು ಲ್ಯಾವೆಂಡರ್ ಆಯಿಲ್, ಎಸೆನ್ಷಿಯಲ್ ಆಯಿಲ್ಸು ಅವೈಲೇಬಲ್ ಇರುತ್ತೆ. ಇದನ್ನು ನೋಡಿಕೊಂಡು ಅಲ್ಲಿಂದ ಓಲ್ಡ್ ಗೋವಾ ರೋಡಲ್ಲಿರುವಂಥ ಬ್ಯಾಸಿಲಿಕಾ ಬಾಮ್ ಆಫ್ ಜೀಸಸ್ ಒಂದು ಕ್ಯಾಥಲಿಕ್ ಚರ್ಚ್ಗೆ ಬಂದ್ವಿ. ಇದು ಒನ್ ಆಫ್ ದ ಬಿಗ್ಗೆಸ್ಟ್ ಆ್ಯಂಡ್ ಏನ್ಷಿಯಂಟ್ ಚರ್ಚಸ್ ಇನ್ ಗೋವಾ ಅಂತ ಹೇಳ್ಬೋದು. ಇದು 1594ರಲ್ಲಿ ಪೋರ್ಚುಗೀಸ್ರವರು ಕನ್ಸ್ಟ್ರಕ್ಟ್ ಮಾಡಿರುವಂಥ ಪೋರ್ಚುಗೀಸ್ ಆರ್ಕಿಟೆಕ್ಚರಲ್ಲಿ ಇರುವಂಥ ಒಂದು ಬಿಗ್ಗೆಸ್ಟ್ ಚರ್ಚಸ್ ಇನ್ ಗೋವಾ ಅಂತ ಹೇಳ್ಬೋದು. ಇದೊಂದು ಪಿಲಿಗ್ರಿಮ್ ಸೆಂಟರ್ ಜೊತೆಗೆ ಒಂದು ಮೋಸ್ಟ್ ಐಕಾನಿಕ್ ಮಾನ್ಯುಮೆಂಟ್ ಆಫ್ ಗೋವಾ ಅಂತಲೂ ಸಹ ಹೇಳ್ಬೋದು. ತುಂಬ ಒಂದು ಬಿಗ್ ಚರ್ಚು ಮತ್ತು ತುಂಬ ಒಂದು ಇಂಪಾರ್ಟೆನ್ಸ್ ಇರುವಂಥ ಚರ್ಚ್ ಅಂತ ಹೇಳ್ಬೋದು. ಇಲ್ಲಿ ಸೈಂಟ್ ಝಾವಿಯರ್ಸ್ ಅವ್ರದ್ದು ಒಂದು ಮಮ್ಮಿ ಅಥವಾ ಒಂದು ಟೋಂಬು ಸಹ ಒಳಗಡೆ ನೋಡೋದಕ್ಕೆ ಸಿಗುತ್ತೆ. ಸೊ ಒಳಗಡೆ ಎಲ್ಲ ವಿಡಿಯೋ ಮಾಡೋದಕ್ಕೆ ಅಲೋ ಇಲ್ಲ. ಸೊ ಒಳಗಡೆ ಎಲ್ಲ ತುಂಬ ಚೆನ್ನಾಗೇ ಇತ್ತು. ಆದಷ್ಟು ಕ್ಯಾಪ್ಚರನ್ನು ಮಾಡೋದಕ್ಕೆ ಟ್ರೈ ಮಾಡಿದ್ದೀನಿ. ಇದು ಇನ್ಸೈಡ್ ಇರುವಂಥದ್ದು ಚರ್ಚ್ ಒಳಗಡೆ. ವರ್ಲ್ಡ್ನ ಮೂಲೆ ಮೂಲೆಗಳಿಂದ ಈ ಒಂದು ಚರ್ಚ್ಗೆ ವಿಸಿಟನ್ನು ಮಾಡಿ ಒಂದು ರಿನೌಂಡ್ ಸೈಂಟ್ ಫ್ರಾನ್ಸಿಸ್ ಝೇವಿಯರ್ ಅವರ ಮಮ್ಮಿ ಅಥವಾ ಟೋಂಬನ್ನು ನೋಡಿ ಬ್ಲೆಸ್ಸಿಂಗ್ಸನ್ನು ತೊಗೊಂಡು ಹೋಗೋದಕ್ಕೆ ಇಲ್ಲಿಗೆ ಬರ್ತಾರೆ. ಸೊ ಇಲ್ಲಿ ಅರೌಂಡ್ 15 to 20 ಮಿನಿಟ್ಸ್ ವಿಸಿಟನ್ನು ಮಾಡಿ ಆದಮೇಲೆ ರೈಟ್ ಆಪೋಸಿಟ್, ಇದ್ರ ಆಪೋಸಿಟಲ್ಲೇ ಒಂದು ಶಾಪಿಂಗ್ ಸೆಂಟರ್ ಇದೆ, ಸಾವಾಲ್ಸ್ ಶಾಪಿಂಗ್ ಸೆಂಟರ್ ಅಂತ. ಇಲ್ಲಿ ಗೋವಾದಲ್ಲಿ ಸಿಗುವಂಥ ಒಂದು ಯುನಿಕ್ ಕಲೆಕ್ಷನ್ಸು, ಪ್ರಾಡಕ್ಟ್ಸು, ಐಟಮ್ಸ್ ಎಲ್ಲ ಇಲ್ಲಿ ಸಿಗುತ್ತೆ. ಶಾಪಿಂಗ್ಗೆ ಬಂದರೆ ಇಲ್ಲಿ ಮೋರ್ ದ್ಯಾನ್ 30 ಮಿನಿಟ್ಸನ್ನು ಸ್ಪೆಂಡ್ ಮಾಡಿ ಶಾಪಿಂಗನ್ನು ಮಾಡ್ಬೋದು. ಹೋಮ್ ಡೆಕೋರ್ ಪೀಸಸ್ ಆಗ್ಬೋದು, ಫ್ರಿಡ್ಜ್ ಮ್ಯಾಗ್ನೆಟ್ಸ್ ಆಗ್ಬೋದು, ಮತ್ತು ಬೀಚಸ್ದು ಪರ್ಟಿಕ್ಯುಲರ್ ಎಲ್ಲ ಬೀಚ್ಗಳದ್ದು ಒಂದು ಫ್ರಿಡ್ಜ್ ಮ್ಯಾಗ್ನೆಟ್ಸು ಇಲ್ಲಿ ಅವೈಲೇಬಲ್ ಇರುತ್ತೆ. ಇಲ್ಲಿಗೆ ಒಂದು ಮೆಮೊರಿಯಾಗಿ ಬೇಕು ಅಂದರೆ ಖಂಡಿತವಾಗ್ಲೂ ಈ ಒಂದು ಫ್ರಿಡ್ಜ್ ಅಥವಾ ಅಲ್ಮಿರಾ ಮ್ಯಾಗ್ನೆಟ್ಸನ್ನು ತೊಗೊಂಡೋದ್ರೆ ಗೋವಾಗೆ ಬಂದಿದ್ವಿ ಅಂತ ಒಂದು ಮೆಮೊರಿ ಇರುತ್ತೆ. ನಿಮ್ಮ ಫ್ರೆಂಡ್ಸ್ಗೆ, ರಿಲೇಟಿವ್ಸ್ಗೆ, ಫ್ಯಾಮಿಲಿ ಮೆಂಬರ್ಸ್ಗೆ ತೊಗೊಂಡೋಗಿ ಈ ಒಂದು ಗೋವಾ ಐಟಮ್ಸನ್ನು ಕೊಡ್ಬೋದು. ಅದ್ರ ಜೊತೆಗೆ ಒಂದು ಮಿರರ್ದು, ಆ್ಯಂಟಿಕ್ ಮಿರರ್ದು ಒಂದು ಐಟಮ್ಸು ಸಹ ಇತ್ತು. ಪ್ರೈಸಸ್ ಎಲ್ಲ ಓಕೆ ಆಗಿತ್ತು, ಅಷ್ಟೇನು ಜಾಸ್ತಿ ಏನು ಹೇಳಿಲ್ಲ, ಬಟ್ ಬಾರ್ಗೇನ್ ಮಾಡಿದ್ರೆ ಕಡಿಮೆ ಖಂಡಿತವಾಗ್ಲೂ ಮಾಡಿಕೊಡ್ತಾರೆ. ಇಲ್ಲಿನ ಒಂದು ಪರ್ಟಿಕ್ಯುಲರ್ ಡಿಸೈನ್ಸ್ ಅಂತ ಏನು ಹೇಳ್ತೀವಿ, ಗೋವಾ ಸ್ಟೈಲ್ ಆಕ್ಸೆಸರೀಸ್ ಎಲ್ಲ ಇಲ್ಲಿ ಇತ್ತು. ಅದ್ರ ಜೊತೆಗೆ ಲೇಡೀಸ್ದು ಕ್ಲಾತಿಂಗ್ ಆಗಿರ್ಬೋದು, ಮೆನ್ಸ್ದು ಪ್ರಿಂಟೆಡ್ ಗೋವಾ ಶರ್ಟ್ಸು, ಮತ್ತು ಶರ್ಟು ಶಾರ್ಟ್ಸು ಕಾಂಬೋ, ಆ ರೀತಿ ಎಲ್ಲ ಶಾಪಿಂಗ್ ಐಟಮ್ಸು ಇತ್ತು. ಬ್ಯಾಗ್ಸು ಡಿಫ್ರೆಂಟ್ ಆಗಿತ್ತು. ಕೆಲವೊಂದು ನಮ್ಮ ಬ್ಯಾಂಗ್ಳೂರಲ್ಲಿ ಸಿಗುವಂಥ ಬ್ಯಾಗ್ಸೇ ಇತ್ತು, ಕೆಲವೊಂದು ಇಲ್ಲಿ ಸಿಗುವಂಥ ಪರ್ಟಿಕ್ಯುಲರ್ ಕಲೆಕ್ಷನ್ಸು ಸಹ ಇತ್ತು. ಪ್ರೈಸಸ್ಸು 300ಇಂದ ಸ್ಟಾರ್ಟಿಂಗು, ಇದೆಲ್ಲ ಹ್ಯಾಂಡ್ ಬ್ಯಾಗ್ಸು 300ಇಂದ 500ವರೆಗೂ ಇತ್ತು ಪ್ರೈಸಸ್ಸು. ಸೊ ಬಾರ್ಗೇನನ್ನು ಮಾಡಿದ್ರೆ ಖಂಡಿತವಾಗ್ಲೂ 250 ಒಳಗಡೆ ಕೊಡ್ತಾಯಿದ್ರು. ನಾವು ಜಸ್ಟ್ ಹಾಗೆ ಒಂದು ವಿಂಡೋ ಶಾಪಿಂಗನ್ನು ಮಾಡಿಕೊಂಡು ಮುಂದೆ ಹೋದ್ವಿ. ಸೊ ಡೇ 1 ವಿಡಿಯೋ ಯಾರು ನೋಡಿಲ್ಲ ಖಂಡಿತವಾಗ್ಲೂ ನೋಡಿ. ಒಂದು ಕ್ಯಾಂಡೋಲಿಮ್ ಬೀಚ್ ವಿಸಿಟ್ ಆಗಿರ್ಬೋದು, ಫ್ಲೈಟ್ ಜರ್ನಿ ಆಗಿರ್ಬೋದು, ಅದ್ರ ಜೊತೆಗೆ ಶಾಪಿಂಗ್ ಒಂದು ಸ್ಟಾಲ್ಸ್ ಆಗಿರ್ಬೋದು, ಗೋವಾ ಸ್ಟ್ರೀಟ್ ಶಾಪಿಂಗ್ ವಿಡಿಯೋಸನ್ನು ಹಾಕಿದ್ದೀನಿ. ಸ್ಪೆಷಲಿ ಒಂದು ಲೇಡೀಸ್ದು ಕ್ಲಾತಿಂಗು ತುಂಬ ಡಿಫ್ರೆಂಟ್ ಆಗಿತ್ತು, ತುಂಬ ಚೆನ್ನಾಗಿತ್ತು. ಬಂದರೆ ಖಂಡಿತವಾಗ್ಲೂ ಲೇಡೀಸ್ದು ಟಾಪ್ಸ್ ಆಗಿರ್ಬೋದು, ಒಂದು ಶಾರ್ಟ್ಸ್ ಆಗಿರ್ಬೋದು, ತುಂಬ ಪೆಕ್ಯುಲಿಯರ್ ಡಿಸೈನ್ಸ್ ಎಲ್ಲ ಇತ್ತು, ಚೆನ್ನಾಗಿತ್ತು. ಖಂಡಿತವಾಗ್ಲೂ ಟ್ರೈ ಮಾಡಿ. ಮತ್ತು ಗೋವಾ ಪ್ರಿಂಟೆಡ್ ಶರ್ಟ್ಸ್ ಅಂತೂ ಜೆಂಟ್ಸ್ಗೆ ತಪ್ಪದೇ ಪರ್ಚೇಸನ್ನು ಮಾಡಿ. ಅಲ್ಲಿನ ಪ್ರಿಂಟ್ಸು ಅಲ್ಲಿ ಮಾತ್ರ ಸಿಗುವಂಥದ್ದು, ನಮ್ಮ ಕಡೆ ಆ ರೀತಿ ಶರ್ಟ್ಸ್ ಅನ್ನೋದು ಸಿಗೋದಿಲ್ಲ. ಸೊ ಇಲ್ಲೆಲ್ಲ ಶಾಪಿಂಗನ್ನು ಮುಗಿಸ್ಕೊಂಡು ನೆಕ್ಸ್ಟು ನಮ್ಮ ಒಂದು ಜರ್ನಿ ಮಾಂಡೋವಿ ಕ್ರೂಸ್ ಕಡೆಗೆ ಹೋಯಿತು. ಅದು ಮಾಂಡೋವಿ ಕ್ರೂಸ್ ರಿವರ್ ಹತ್ರ ಹೋದರೆ ನಮಗೆ ಒಂದು ಕ್ರೂಸ್ ಜರ್ನಿ ಅನ್ನೋದು ಸಿಗುತ್ತೆ. ಆ ಒಂದು ಕ್ರೂಸ್ ಜರ್ನಿ ಹೇಗಿರುತ್ತೆ ಅಂತ ಈಗ ತೋರಿಸ್ತೀನಿ. ಅದು ಆಲ್ಮೋಸ್ಟು ಸೌತ್ ಗೋವಾದಲ್ಲಿ ಇರುವಂಥದ್ದು ಮಾಂಡೋವಿ ರಿವರ್ ಅನ್ನುವಂಥದ್ದು. ಅಟಲ್ ಬ್ರಿಡ್ಜ್ ಕೆಳಗಡೆ ನಮಗೆ ಈ ಒಂದು ಮಾಂಡೋವಿ ರಿವರ್ ಕ್ರೂಸ್ ಅನ್ನೋದು ಸಿಗುತ್ತೆ. ಈವ್ನಿಂಗ್ 6 o'clockಗೆ ಈ ಕ್ರೂಸ್ ಸ್ಟಾರ್ಟ್ ಆಗುತ್ತೆ. ಮೋರ್ ದ್ಯಾನ್ 7-8 ಕ್ರೂಸಸ್ಸು ಇಲ್ಲಿಂದ ಅಟ್ ಎ ಟೈಮ್ ಹೊರಡುತ್ತೆ. ಪ್ರೈಸಸ್ ವೇರಿ ಆಗುತ್ತೆ. 1 hourಗೆ 500 rupees, 1.5 hourಗೆ 700 rupees, 1.5 hour ವಿತ್ ಡಿನ್ನರ್ಗೆ 1200 rupees ಪರ್ ಪರ್ಸನ್. ಆ ರೀತಿ ಡಿಫ್ರೆಂಟ್ ಚಾರ್ಜಸ್ ಇರುತ್ತೆ.
ಒಂದೊಂದು ಪ್ರೈಸ್ಗೂ ಒಂದೊಂದು ಡಿಫ್ರೆಂಟ್ ಕ್ರೂಸಲ್ಲಿ ಕರ್ಕೊಂಡು ಹೋಗ್ತಾರೆ. ಸೊ ನಾವು ₹700 ಒಂದು ಕ್ರೂಸನ್ನು ಟಿಕೆಟ್ಸ್ ಪರ್ಚೇಸ್ ಮಾಡಿ ನಮ್ಮ ಕ್ರೂಸ್ ಕಡೆಗೆ ಹೊರಟ್ವಿ. ಪಕ್ಕದಲ್ಲೇ ಒಂದರ ಪಕ್ಕ ಒಂದು ತುಂಬಾ ಕ್ರೂಸ್ ಅನ್ನೋದು ನಿಂತಿರುತ್ತೆ. ಆರುಷಿ ಆಗ್ಬೋದು, ಪ್ಯಾರಡೈಸ್ ಆಗ್ಬೋದು, ಕ್ವೀನ್ ಕೋರಲ್ ಆಗ್ಬೋದು, 1 by 1 ಪಕ್ಕದಲ್ಲೇ ಕ್ರೂಸ್ಗಳನ್ನು ಇಟ್ಟಿರ್ತಾರೆ. 6 o'clock ಆಗ್ತಾ ಇದ್ದಂಗೆ ಒಂದು ಕ್ರೂಸ್ ಅನ್ನೋದು ಶೋರಿಂದ ಹೊರಡುತ್ತೆ. ಸೊ ಇಲ್ಲಿ ಅಪ್ಪರ್ ಮತ್ತು ಲೋಯರ್ ಡೆಕ್ ಅಂತ 2 ಡೆಕ್ ಇರುತ್ತೆ. ಲೋಯರ್ ಡೆಕ್ಕಲ್ಲಿ ಒಂದು ಸ್ಟೇಜು ಸಹ ಇರುತ್ತೆ. ಅಲ್ಲಿ ಕೆಲವೊಂದು ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮ್ಸು ಪರ್ಫಾರ್ಮ್ ಮಾಡ್ತಾರೆ. ಒಂದು ಹೋಸ್ಟ್ ಬಂದು ಅವರನ್ನು ಇಂಟ್ರಡ್ಯೂಸ್ ಮಾಡಿಕೊಂಡು ಕೆಲವೊಂದು ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮ್ಸು ಸಹ ಕೊಡ್ತಾರೆ. ಅಪ್ಪರ್ ಡೆಕ್ಕು ಲೋಯರ್ ಡೆಕ್ 2 ಇರುತ್ತೆ. ನಾವು ಅಪ್ಪರ್ ಡೆಕ್ಕಲ್ಲಿ ಕೂತಿದ್ವಿ. ವ್ಯೂ ಅನ್ನೋದು ತುಂಬ ಸೂಪರ್ಬ್ ಆಗಿ ಕಾಣಿಸುತ್ತೆ ಅಂತ. ಎದುರುಗಡೆ ಅಟಲ್ ಬ್ರಿಡ್ಜ್ ಅನ್ನೋದು ಕಾಣಿಸುತ್ತೆ. ಅಲ್ಲಿಂದ ಒಂದು ಕ್ರೂಸ್ ಅನ್ನೋದು ಹೊರಡುತ್ತೆ. ಸುತ್ತಲೂ ವ್ಯೂ ಅಂತೂ ತುಂಬ ಸೂಪರ್ಬ್ ಆಗಿತ್ತು. ಸುತ್ತಲೂ ನಮಗೆ ಫ್ಲೋಟಿಂಗ್ ಕ್ಯಾಸಿನೋಸ್ ಅನ್ನೋದು ಕಾಣಿಸುತ್ತೆ. ಎದುರುಗಡೆ ಕಾಣಿಸ್ತಾ ಇರುವಂಥದ್ದು ಕಿಂಗ್ಫಿಶರ್ ಅವ್ರದ್ದು ಕ್ಯಾಸಿನೋ. ನಮ್ಮ ಪಕ್ಕದ ಇನ್ನೊಂದು ಕ್ರೂಸು ಸಹ ಹೊರಡ್ತು. ನಮ್ಮದು $700 ಚಾರ್ಜ್ ಆಗಿರೋದ್ರಿಂದ 1.5 hour ಕ್ರೂಸ್ ಒಂದು ರೈಡನ್ನು ಕರ್ಕೊಂಡು ಹೋಗ್ತಾರೆ. ಸೊ ಸ್ಲೋ ಆಗಿ ಮೂವ್ ಆಗ್ತಾ ಇರುತ್ತೆ. ಜೊತೆಗೆ ಕೆಲವೊಂದು ಎಂಟರ್ಟೈನ್ಮೆಂಟ್ ಡ್ಯಾನ್ಸ್ ಪ್ರೋಗ್ರಾಮ್ಸು ಸಹ ಇರುತ್ತೆ. ನೋಡೋದಕ್ಕೆ ಆ ಕತ್ಲಲ್ಲಿ ಆ ಲೈಟಿಂಗ್ಸಲ್ಲಿ ಡ್ಯಾನ್ಸ್ ಪ್ರೋಗ್ರಾಮ್ಸ್, ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮ್ಸ್ ಚೆನ್ನಾಗಿತ್ತು. ಜೊತೆಗೆ ಸ್ಲೋ ಆಗಿ ಕ್ರೂಸ್ ಮೂವ್ ಆಗ್ತಾ ಇರುತ್ತೆ. ಸುತ್ತಲೂ ಫ್ಲೋಟಿಂಗ್ ಕ್ಯಾಸಿನೋಸು ಅಲ್ಲಲ್ಲಿ ರಿವರ್ ಮಧ್ಯೆ ಇರುತ್ತೆ. ಸೊ ಫ್ಲೋಟಿಂಗ್ ಕ್ಯಾಸಿನೋಸ್ ಅನ್ನೋದು ಇಲ್ಲಿ ಗೋವಾದಲ್ಲಿ ತುಂಬ ಕಾಮನ್ ಆಗಿ ಟೂರಿಸ್ಟರ್ಸು ಸ್ಪೆಷಲಿ ಕ್ಯಾಸಿನೋಸ್ಗೆ ಬರ್ತಾ ಇರ್ತಾರೆ. ಗುಜರಾತ್ ಕಡೆಯಿಂದ ಜಾಸ್ತಿ ಇಲ್ಲಿ ಕ್ಯಾಸಿನೋಸ್ಗೆ ಬಂದು ಅಲ್ಲಿ ಆಡ್ಕೊಂಡು ಹೋಗ್ತಾರೆ ಅಂತ ಹೇಳಿದರು. ಸೊ ದುಡ್ಡಿರುವಂಥವರು ಬಿಸ್ನೆಸ್ ಪರ್ಸನ್ಸು ಕ್ಯಾಸಿನೋಸ್ಗೆ ಹೋಗಿ ಅಲ್ಲಿ ಎಂಜಾಯ್ ಮಾಡಿಕೊಂಡು ಖರ್ಚು ಮಾಡಿಕೊಂಡು ಬರ್ತಾರೆ. ಸೊ 6 o'clock ಅಷ್ಟೊತ್ತಿಗೆ ಕ್ರೂಸ್ ನಿಧಾನಕ್ಕೆ ಮೂವ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಸ್ಟೇಜಲ್ಲಿ ಒಬ್ಬ ಹೋಸ್ಟ್ ಬಂದು ಅವರನ್ನು ಇಂಟ್ರಡ್ಯೂಸ್ ಮಾಡಿಕೊಂಡು ಸುತ್ತಲೂ ಕಾಣಿಸ್ತಾ ಇರುವಂಥ ಬಿಲ್ಡಿಂಗ್ಸ್ ಬಗ್ಗೆ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತಾ ಬರ್ತಾಯಿದ್ರು. ಅದು ಅಟಲ್ ಬ್ರಿಡ್ಜ್ ಅಂತ ಹೇಳಿದ್ರು. ಈ ರೀತಿ ಲೋಕಲ್ ಗೋವನ್ ಡ್ಯಾನ್ಸು ಸಹ ಮಧ್ಯೆ ನಡೀತಾ ಇರುತ್ತೆ. ಒಂದು ಕಲ್ಚರಲ್ ಡ್ಯಾನ್ಸ್ ಆದಮೇಲೆ ಒಂದೊಂದೇ ಬ್ಯಾಚನ್ನು ಸ್ಟೇಜ್ ಮೇಲೆ ಕರೆಸಿ ಮ್ಯೂಸಿಕನ್ನು ಆಡಿಸಿ ಡ್ಯಾನ್ಸನ್ನು ಮಾಡೋದಕ್ಕೆ ಹೇಳ್ತಾರೆ. ಇಷ್ಟ ಇರೋರು ಹೋಗಿ ಡ್ಯಾನ್ಸ್ ಮಾಡ್ಬೋದು. ಕಿಡ್ಸ್ ಗ್ರೂಪ್ ಒಂದ್ಸಲ ಕರೀತಾರೆ, ಲೇಡೀಸ್ ಗ್ರೂಪು, ಜೆಂಟ್ಸ್ ಗ್ರೂಪು, ಕಪಲ್ಸನ್ನು ಕರೀತಾರೆ. ಮಧ್ಯ ಒಂದೊಂದು ಅವ್ರದ್ದು ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮು, ಅದ್ರ ಜೊತೆಗೆ ಪಬ್ಲಿಕ್ನ ಕರೆದು ಅವ್ರದ್ದೊಂದು ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮು, ಕಂಪ್ಲೀಟಾಗಿ ಬಂಚ್ ಆಫ್ ಸಾಂಗ್ಸನ್ನು ಹಾಕ್ತಾರೆ. ಅದಕ್ಕೆ ಒಂದೊಂದೇ ಗ್ರೂಪ್ಸನ್ನು ಕರೆಸಿ ಇಷ್ಟ ಬಂದಿರುವಂಥವ್ರು ಅಲ್ಲಿ ಹೋಗಿ ಡ್ಯಾನ್ಸನ್ನು ಮಾಡ್ಬೋದು. ಸೊ ಒಳ್ಳೆಯ ಎಕ್ಸ್ಪೀರಿಯನ್ಸು. ಸುತ್ತಲೂ ನಮಗೆ ಕ್ಯಾಸಿನೋಸ್ ಕಾಣಿಸ್ತಾ ಇರುತ್ತೆ. ಆ ಲೈಟಿಂಗ್ಸ್ ಆಗಿರ್ಬೋದು, ಆ ಸನ್ಸೆಟ್ ನೋಡೋ ವ್ಯೂ ಆಗಿರ್ಬೋದು, ತುಂಬಾ ಸೂಪರ್ಬ್ ಎಕ್ಸ್ಪೀರಿಯನ್ಸು. ಫ್ಲೋಟಿಂಗ್ ಕ್ಯಾಸಿನೋಸ್ಗೆ ಎಂಟ್ರೆನ್ಸೇ 2000-3000 ಇರುತ್ತೆ. ನೀವು ಒಳಗಡೆ ಹೋಗಿ ಕ್ಯಾಸಿನೋಲಿ ಆಡದೇ ಇದ್ದರೂ ಎಂಟ್ರೆನ್ಸ್ ಫೀಯನ್ನು ಕೊಟ್ಟು ಜಸ್ಟ್ ಫುಡ್ಡು, ಡ್ರಿಂಕ್ಸನ್ನು ಎಂಜಾಯ್ ಮಾಡಿಕೊಂಡು ಸಹ ಬರ್ಬೋದು. 24 hours ಕ್ಯಾಸಿನೋ ಓಪನ್ ಆಗೇ ಇರುತ್ತೆ ಅಂತ ಹೇಳಿದ್ರು. ಡೇ 2 ನಾರ್ತ್ ಅಂಡ್ ಸೌತ್ ಗೋವಾ ಕಾಂಬೋ ಸೈಟ್ ಸೀಯಿಂಗ್ ತುಂಬ ಸೂಪರ್ಬ್ ಆಗಿ ಇಂಟ್ರೆಸ್ಟಿಂಗ್ ಆಗಿ ನಡೀತು. ಡೇ 3 ನಲ್ಲಿ ವಾಟರ್ ಆಕ್ಟಿವಿಟೀಸು, ಸ್ಕೂಬಾ ಡೈವಿಂಗು, ಪ್ಯಾರಾಸೈಲಿಂಗ್ ಎಲ್ಲ ಇರುತ್ತೆ. ಮಿಸ್ ಮಾಡದೆ ಡೇ 3 ವ್ಲಾಗನ್ನು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.